ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಕುಮಾರಿ ಪ್ರಿಯಾಂಕ ಜಾರಕಿಹೊಳಿ ಅವರು ಚಿಕ್ಕೋಡಿ ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಇಂದು ನಿಪ್ಪಾಣಿ ನಗರದಲ್ಲಿ ಆಯೋಜಿಸಿದ ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದರು. ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ಬರುವ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ನನಗೆ ಒಂದು ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಭಾರತ ದೇಶದ ಜನಸಂಖ್ಯೆಯಲ್ಲಿ ಅರ್ಧದಷ್ಟು ಇರುವ ಯುವ ಸಮೂಹವನ್ನು ಗುರುತಿಸಿ ನನ್ನನ್ನು ಕಾಂಗ್ರೆಸ್ ವರಿಷ್ಠರು ಲೋಕಸಭೆ ಚುನಾವಣೆಯಲ್ಲಿ ನಿಲ್ಲಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿದ್ದು ಜನರ ಹಲವಾರು ಕಷ್ಟಗಳಿಗೆ ಕೊರೋನಾ ವೇಳೆಯಲ್ಲಿ, ಲಾಕ್ಡೌನ್ನಲ್ಲಿ, ಅತಿ ಮಳೆ ಅವಾಂತರನಲ್ಲಿ ಸ್ಪಂದಿಸಿದ್ದೇನೆ. ಕಾಂಗ್ರೆಸ್ ಪಕ್ಷದ ಪಂಚ ಗ್ಯಾರಂಟಿಗಳು ನಮಗೆ ಶ್ರೀರಕ್ಷೆಯಾಗಿದ್ದು ಅಭಿವೃದ್ಧಿಗೆ ಮತ ನೀಡಬೇಕು ಎಂದು ಮನವಿ ಮಾಡಿದರು. ಹಾಗೂ ನಿಪ್ಪಾಣಿ ನಗರದ ಜನತೆ ಈ ಸಂದರ್ಭದಲ್ಲಿ ತುಂಬು ಹೃದಯದಿಂದ ಸ್ವಾಗತಿಸಿದರು. ಅಲ್ಲದೆ ಯುವ ಮುಖಂಡ ನಿಪ್ಪಾಣಿ ವಿಧಾನಸಭೆ ಕ್ಷೇತ್ರದ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉತ್ತಮ ಪಾಟೀಲರ ಗುಂಪಿನ ನಗರ ಸೇವಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಅವರೊಂದಿಗೆ ಕೆಲವು ಮಹಿಳಾ ಮೋರ್ಚಾ ಘಟಕದ ಬಿಜೆಪಿ ಪಕ್ಷದ ಅಧ್ಯಕ್ಷ ಹಾಗೂ ಮುಖಂಡರು, ಮಾಜಿ ನಗರಸಭೆಯ ಅಧ್ಯಕ್ಷರುಗಳಾದ ಪ್ರವೀಣ ಬಾಟಲೆ, ವಿಲಾಸ ಗಾಡಿವಡ್ಡರ ಗುಂಪು ಸೇರ್ಪಡೆಗೊಂಡರು. ಹಾಗೂ ನೂತನವಾಗಿ ಬುಡಾ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಆದ ಲಕ್ಷ್ಮಣರಾವ್ ಚಿಂಗಳೆ ಹಾಗೂ ನಿಪ್ಪಾಣಿ ಟೌನ್ ಪ್ಲಾನಿಂಗ್ ಅಧ್ಯಕ್ಷರಾಗಿ ಆಯ್ಕೆಯಾದ ನಿಕು ಪಾಟೀಲ ಇವರನ್ನು ಗಣ್ಯರು ಸತ್ಕರಿಸಿ ಗೌರವಿಸುವ ಮೂಲಕ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಸತೀಶ್ ಜಾರಕಿಹೊಳಿ, ಯುವ ಕಾಂಗ್ರೆಸ್ ನಾಯಕ ರಾಹುಲ ಜಾರಕಿಹೊಳಿ ಸೇರಿದಂತೆ ಸ್ಥಳೀಯ ನಾಯಕರು, ಮುಖಂಡರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಮಹಿಳೆಯರು, ಯುವಕರು ಉಪಸ್ಥಿತರಿದ್ದರು. ವರದಿಗಾರರು ವಿಶ್ವನಾಥ್ ಹಲಗೆ. सामाजिक सुधारणेची चळवळ ही आपल्या घरापासून केली. तोच वारसा सतीजनांनी या महिलांना लोकसभेचं तिकीट देऊन आपल्या घरापासून केले. जर अशा प्रकारचं निर्भीड, जिगरवी आणि सर्वांना एकत्र घेऊन जाणारे नेते सतीशना जारकिहोळी अनेक काँग्रेस पक्षाच्या योजना आहेत. लोकसभेच्या निमित्तानं अनेक त्या योजनांचा वापर आपण नंतर कधीतरी करू. आज आपण एवढ्या मोठ्या संख्येने आलात याबद्दल तुम्हा सगळ्यांना धन्यवाद देतो. आणि अनावधानानं नाव कुणाचं राहिलं असेल तर त्यांनी आम्हाला क्षमा करावी एवढी मी विनंती करून मी माझ्या शब्दांना विराम देतो. आणि यानंतर सदस्यांनी मार्गदर्शन करावं, बाहेर असलेल्या सगळ्यांनी आत यावं एवढी मी विनंती करतो. मी एवढंच सांगतो की कुठल्याही परिस्थितीत या वेळेला आपण चुकायचं नाही. प्रियांका जारकिहोळी यांचं चिन्ह हाच आहे आणि हाच या चिन्हाला आपली जास्तीत जास्त मतं देऊन त्यांना निवडून आणावं एवढी विनंती करतो आणि मी आपली रजा घेतो. जय जय काँग्रेस. ಎಲ್ಲರಿಗೂ ನಮಸ್ಕಾರ. सगळ्यांना नमस्कार. स्टेज पर उपस्थित सभी मान्यवर श्री दादासाहेब पाटील जी, पिताजी श्री सतीश जारकिहोळी जी, श्री वीर कुमार पाटील जी, श्री लक्ष्मणराव चिंगळे जी, श्री राजेश जी, श्री बसव ಜಾರಕಿಹೊಳಿ ಅವರು ಅಭ್ಯರ್ಥಿ ಆಗಿದ್ದಾರೆ. ಅವರೆಲ್ಲ ಕೆಲಸಕ್ಕೆ ನಾನು ಕೂಡ ಮನವಿ ಮಾಡ್ಕೊಳ್ಳಿಕ್ಕೆ ಬಂದೇನೆ. ಈಗಾಗಲೇ ಡಾಕ್ಟರ್ ಸಾಪಾಟ್ಲ ಅವರು, ಚಿಂಗ್ಳೆ ಅವರು, ಪಂಕಜ್ ಅವರು, ವಿಲಾಸ್ ಅವರು, ಪ್ರಿಯಾಂಕ ಅವ್ರನ್ನ ಕೆಲಸಬೇಕು, ಈ ಭಾಗದ ಸೇವೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ವಿನಂತಿಯನ್ನು ಮಾಡಿದ್ದಾರೆ. ನಾನು ಕೂಡ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಒಂದ್ಸಾರಿ ಪ್ರಿಯಾಂಕಾಗೆ ಅವಕಾಶ ಕೊಡಿ. ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ, ಈ ಜಿಲ್ಲೆಗೆ ನಾವು ಮಂತ್ರಿಗಳಾಗಿದ್ದೇವೆ. ಅದ್ರ ಜೊತೆಗೆ MP ಆಗಿ ಅವರು ಜೊತೆಯಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಹೆಚ್ಚಿನ ಶಕ್ತಿ ಬರ್ತದೆ. ಆ ಶಕ್ತಿಯನ್ನು ತಾವು ಕೊಟ್ಟರೆ ಅಂತ ಖಂಡಿತವಾಗಿ ತಮ್ಮೆಲ್ಲ ವಿಶ್ವಾಸ ಇದೆ. ವಿಶೇಷವಾಗಿ ನಿಪ್ಪಾಣಿಗೆ ಕುಡಿಯುವ ಸಮಸ್ಯೆ ಇದೆ. ವಿಲಾಸ್ ಅವರು ಕಳೆದ ಸಲ ನನ್ನ ಕೆರೆಗೆ ಕರ್ಕೊಂಡು ಹೋಗಿದ್ರು. ನದಿಯಿಂದ ಕೆರೆ ತುಂಬಿಸುವಂಥ ಯೋಜನೆ ಅವ್ರಿಗೆ ಬಹಳ ಅವಶ್ಯಕತೆ ಇದೆ. ಅದರಿಂದ ನಿಪ್ಪಾಣಿ ನೀರು
ಮುಂದುವರಿಲಿಕ್ಕೆ ಅನುಕೂಲ ಆಗುತ್ತೆ ಹೇಳಿದ್ದಾರೆ. ನಾನು ಕೂಡ ಮುಂದಾಗಿ ನೋಡಿದ್ದೀನಿ. ಬಹುಶಃ ನದಿಯಿಂದ ತಲುಪುದು ಯಾವ ನದಿ ಅದು ವೇದಗಂಗಾ ಅಂತ. ಅದರ ಸಣ್ಣ ನೀರಾವರಿ ಇಲಾಖೆಯಿಂದ ತುಂಬಿಸುವಂಥ ಪ್ರಯತ್ನ ಖಂಡಿತವಾಗಿ ನಾವು ಮಾಡ್ತೀವಿ ಚುನಾವಣೆ ಆದಮೇಲೆ ಅಂತ ತಮಗೆ ಭರವಸೆ ನೀಡಲಿಕ್ಕೆ ನಾನು ಚುನಾವಣೆ ಆದಮೇಲೆ ನಿಪ್ಪಾಣಿಗೆ ಫಸ್ಟ್ ಕೊಡುಗೆ ಕೊಡದೆ ಅದೇ ನೀರು ಕೆರೆ ತುಂಬಿಸುವಂಥದ್ದು ಫಸ್ಟ್ ಪ್ರಯಾರಿಟಿ. ಯಾಕಂದ್ರೆ ಅವಶ್ಯ ಕೂಡ ಇದೆ. ಅದು ನಿಪ್ಪಾಣಿ ನಗರ ಬೆಳೀತಾ ಇದೆ ದಿನ ದಿನಕ್ಕೆ, ಅದು ಭಾಳ ಅವಶ್ಯಕತೆ ಇದೆ. ರಸ್ತೆಗಳನ್ನ ಒಳ್ಳೆ ರಸ್ತೆಗಳನ್ನ ಮಾಡೋಣ, ಸರ್ಕಾರಿ ಶಾಲೆಗಳನ್ನ ಕಟ್ಟೋಣ, ಆಸ್ಪತ್ರೆಗಳನ್ನು ಕಟ್ಟೋಣ, ಕೃಷಿ ಹೊಂಡ ಮಾಡುವಂಥ ಪ್ರಯತ್ನ ಮಾಡೋಣ. ಸಿದ್ದರಾಮಯ್ಯ ಸರ್ಕಾರ ಬಹಳಷ್ಟು ನಿಮಗೆ ಅನುಕೂಲ ಮಾಡಿಕೊಟ್ಟಿದೆ. ಅದೆಲ್ಲ ಸದುಪಯೋಗ ಮಾಡಬೇಕಂತ ಕೇಳ್ತಾ, ವಿಶೇಷವಾಗಿ 5 ಗ್ಯಾರಂಟಿಗಳನ್ನ ಕಳೆದ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ನಮ್ಮ DK ಶಿವಕುಮಾರ್ ತಮಗೆಲ್ಲ ಭರವಸೆ ನೀಡಿದರು. ಕೇವಲ ಭರವಸೆ ನೀಡಿದ್ರು ನಾವು. ಅದು ಕಳೆದ 6 ತಿಂಗಳಿಂದ ಅದು ಜಾರಿ ಮಾಡಿದ್ದೀವಿ. ಪ್ರತಿ ಮಹಿಳೆಗೆ ಸುಮಾರು 4-5 ಸಾವಿರ ರೂಪಾಯಿ ಪ್ರತಿ ತಿಂಗಳ ಅವ್ರಿಗೆ ಸಿಗ್ತಾ ಇದೆ. ಬಡವರಿಗೆ ಮಾಡಲಿಕ್ಕೆ ಬಹಳಷ್ಟು ಅವ್ರಿಗೆ ಅನುಕೂಲ ಆಗಿದೆ ಅವರ ಜೀವನ ನಡೆಸಲಿಕ್ಕೆ. ಸೊ ಇಂಥ ಹಲವಾರು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನೀಡಿದೆ. ಇನ್ನೂ ಹಲವಾರು ಯೋಜನೆ ಇದೆ. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ಮಹಿಳೆಯರ ಕಾರ್ಯಕ್ರಮ, ವಿಶೇಷ ಮಹಿಳೆಯರ ಕಾರ್ಯಕ್ರಮ ಮಾಡಿದ್ದೀವಿ. ಅವರಿಗೆ ಉದ್ಯೋಗಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿದ್ದೀವಿ. ಮೀಸಲಾತಿಯಲ್ಲಿ ಕೂಡ ಮಹಿಳೆಯರಿಗೆ ಹೆಚ್ಚು ಮಾಡುವಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತಾ ಇದ್ದು ಕೂಡ ಈಗಾಗಲೇ ಭರವಸೆನ ನೀಡಿದ್ದೀವಿ. ಅದಕ್ಕಾಗಿ ಒಂದ್ಸಾರಿ ನಮಗೂ ಅವಕಾಶ ಕೊಡಿ, ಈ ಭಾಗದಲ್ಲಿ ಕೂಡ ಸೇವೆ ಮಾಡುವಂಥ ಅವಕಾಶವನ್ನು ಕೊಡಬೇಕಂತ ಮತ್ತೊಮ್ಮೆ ನಮ್ಮ ಎಲ್ಲ ನಿಪ್ಪಾಣಿ ಭಾಗದ ಮತದಾರಗಳಲ್ಲಿ ವಿನಂತಿ ಮಾಡಿಕೊಳ್ತಾ, ಬಹಳಷ್ಟು ನಗರ ಸಭೆ ಸಮಸ್ಯೆ ಇದೆ. ಬಹಳಷ್ಟು ಸಮಸ್ಯೆಗಳನ್ನು ಕೂಡ ನಾವು ಸುಧಾರಣೆ ಮಾಡಬೇಕಾಗಿದೆ. ಬೇರೆ ಬೇರೆ ಸಮಸ್ಯೆ ಕೂಡ ಈ ಭಾಗದಲ್ಲಿ ಹಲವಾರು ಸಮಸ್ಯೆ ಇದೆ. ಹಿಂದೆ ನೀವೆಲ್ಲ ಒಂದು ಸಾರಿ ನಿಮ್ಮವರಾದ ಅಣ್ಣ ಸ್ವಲ್ಪ ಅವಕಾಶ ಕೊಟ್ಟಿದ್ರಿ. ಆಗ ಬಹುಶಃ ವ್ಯರ್ಥ ಆಗಿದೆ ಅಂತ ನನ್ನ ಭಾವನೆ. 100ಕ್ಕೆ 100% ವ್ಯರ್ಥ ಆಗಿದೆ. ಅದನ್ನ ನಿಮ್ಗೆ ಉಪಯೋಗ ಮಾಡ್ಕೋಬೇಕಿತ್ತು. ಒಳ್ಳೆ ಕೆಲಸ ಮಾಡ್ಬೋದು. ಆದರೆ ಅದನ್ನೆಲ್ಲ ಸರಿಯಾಗಿ ಸದುಪಯೋಗ ಮಾಡದೆ ಅದನ್ನು ಇವತ್ತ ದೂರ ಆಗಿದ್ದಾರೆ ಅಧಿಕಾರದಿಂದ, ನಿಮ್ಮಿಂದ, ಜನರಿಂದ ಅಂತ ನನ್ನ ಭಾವನೆ. ಅದಕ್ಕಾಗಿ ಪ್ರಿಯಾಂಕಾ ಅವಕಾಶ ಕೊಟ್ಟರೆ ಖಂಡಿತವಾಗಿ ನಿಮ್ಮ ಜೊತೆ ಬರ್ತೀವಿ. ಯಾಕಂದ್ರೆ ನಾವು ಎಷ್ಟೋ ನಿಪ್ಪಾಣಿಗೆ ಅಧಿಕಾರ ಬಂದ 4 ಸಲ ಬಂದಿರ್ಬೋದು. ಅಧಿಕಾರ ಬಂದ ಮೇಲೆ ನಿಮ್ಮಿಂದ ಹತ್ತಿರ ಆಗಿದೆ, ದೂರ ಆಗಿಲ್ಲ. ಅದಕ್ಕೋಸ್ಕರ ಅವ್ರಿಗೂ ಒಂದು ಅವಕಾಶ ಕೊಟ್ಟರೆ ಇನ್ನೂ ಬಹುಶಃ ಚಿಕ್ಕ ವಯಸ್ಸಿದೆ. ನಿಮ್ಮ ಆಶೀರ್ವಾದದಿಂದ ಅವರು ಬೆಳೀತಾರೆ. ಪ್ರಿಯಾಂಕಾ ತನ್ನ ಭಾಷೆಯಲ್ಲಿ ಹೇಳಿದ್ರು, ನನಗೆ ರಾಜಕೀಯ ಅನುಭವ ಅಂತ. ಆದರೆ ಸಾಮಾಜಿಕ ಸೇವೆ ಮಾಡುವಂಥ ಅನುಭವ ಇದೆ. ಸಾಮಾಜಿಕ ಸೇವೆ, ರಾಜಕೀಯ ಎರಡು ಒಂದೇ, ವಿಭಿನ್ನವಾಗಿರಲಿಲ್ಲ. ಅದಕ್ಕಾಗಿ 4 ವರ್ಷದಿಂದ ಅವ್ರನ್ನ ಗ್ರಾಮೀಣ ಭಾಗದಲ್ಲಿ ಅವ್ರಿಗೆ